ಪೂಜ್ಯರಾದ ಚಂದ್ರಶೇಖರನಾಥ ಸ್ವಾಮೀಜಿಯವರೇ ಮತ್ತು ಗೌರೀಶ್ ಹಕ್ಕಿಯವರೇ, ಸವಿತಾ ಅವರೇ, ಗೋವಿಂದ ಸ್ವಾಮಿಯವರೇ ಮತ್ತು ಬಸವರಾಜ್ ಹೊರಟೋಗ್ರ ಚಾಮರಾಜನಗರದಿಂದ ಮತ್ತು ಕೊಳ್ಳೇಗಾಲದ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯ ಜನಪದ ಕಲಾವಿದೆಯರೇ, ಇದು ಜನಪದ ಸಿರಿ ಒಂದು ಜಾನಪದಕ್ಕೆ ಮೀಸಲಾದಂಥ ಒಂದು ಹೊಸ ಚಾನಲ್ ಇದು. ಮತ್ತು ಇದರ ಉದ್ದೇಶ ಏನು ಅಂತಂದರೆ, ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರು ನಮ್ಮ ಗ್ರಾಮೀಣ ಕಲೆ, ಹಾಡು, ಕುಣಿತ, ಆರಾಧನೆ, ಆಚರಣೆ ಮುಂತಾಗಿ ನಮ್ಮ ಗ್ರಾಮದ ಸಂಸ್ಕೃತಿಗಳೇನಿದೆ ಆ ಎಲ್ಲ ಸಂಸ್ಕೃತಿಯನ್ನು ಉಳಿಸಬೇಕು ಮತ್ತು ಇಡೀ ನಾಡಿನ, ದೇಶದ ಮತ್ತು ಹೊರದೇಶದ ಜನರಿಗೆ ಪರಿಚಯಿಸಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇಂಥ ಒಂದು ಈ ಸ್ಟುಡಿಯೋವನ್ನು ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಏನಿತ್ತು, ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ನೀವೆಲ್ಲರೂ ಹಾಡ್ತಾಯಿದ್ರಿ, ದೇವರ ಆರಾಧನೆ ಏನು ಮಾಡ್ತಿದ್ರಿ, ಈಗಲೂ ಮಾಡ್ತಾಯಿದ್ದೀರಿ. ಆದರೆ ಈಗ ನಗರಗಳು ಬೆಳೆದಿವೆ, ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಹೊರಗಡೆಯ ಸಂಸ್ಕೃತಿಯ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಜಾನಪದದ ಅಳಿವು ಉಳಿವು ನಮ್ಮೆಲ್ಲರ ಕೈಲಿದೆ ಈಗ. ಆದರೆ ಇವತ್ತೇನಾಗಿದೆ ಅಂತಂದರೆ, ಯಾವುದಕ್ಕೂ ನಾವು ತಕ್ಷಣ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತಿರ್ತೀವಿ. ಆರಾಧನೆ ಹಬ್ಬಗಳಲ್ಲಿ ಏನಿತ್ತು ಅದು ಮಾತು ಬೇರೆ. ಆದರೆ ಸಂಪೂರ್ಣವಾಗಿ ಈಗ ಯುವಜನಾಂಗ ಏನಾಗಿದೆ ಅಂತಂದರೆ, ಸಂಪೂರ್ಣವಾಗಿ ಅದನ್ನು ಒಂದು ಮೊಬೈಲ್ ಮೇಲೆ ಅವರ ಇದನ್ನು ಕೇಂದ್ರೀಕರಿಸ್ಬಿಟ್ಟಿದ್ದಾರೆ. ಸೊ ಅದರಿಂದ ಆ ಮೊಬೈಲ್ನಲ್ಲೇ ನಮ್ಮ ಜನಪದ ಬರೋ ಹಾಗಾದರೆ ಅದು ಬಹಳ ಮುಖ್ಯವಾದ ಸಂಗತಿ ಇವತ್ತು. ಆ ಮೂಲಕನೇ ನಾವು ಇಡೀ ಪ್ರಪಂಚಕ್ಕೆ ನಮ್ಮ ಜನಪದ ಕಲೆಯನ್ನು, ಜನಪದ ಸಂಸ್ಕೃತಿಯನ್ನು ಪ್ರಸಾರ ಮಾಡ್ಬೋದು. ಅಂಥ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರು ಈ ಒಂದು ಜನಪದ ಸಿರಿ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ರು. ಮತ್ತು ಈಗಾಗಲೇ ಅನೇಕ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಈಗಾಗಲೇ ನೋಡಿದ್ದಾರೆ. ಅದರಿಂದ ಸ್ಫೂರ್ತಿಗೊಂಡು, ಇಲ್ಲ ಇದಕ್ಕೆ ಒಂದು ಕಾಯಮಾದಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸ್ಟುಡಿಯೋವನ್ನು ಮಾಡ್ತಾಯಿದ್ದಾರೆ. ಈಗ ಇನ್ನು ಮುಂದೆ ಇಲ್ಲೇ ಕರೆಸಿ ಎಲ್ಲ ರೀತಿಯ ಈ ಮ್ಯೂಸಿಕ್ಕು, ಸೌಂಡು ಇವೆಲ್ಲ ಚೆನ್ನಾಗಿ ಬರಬೇಕಲ್ಲ, ಆ ದೃಷ್ಟಿಯನ್ನು ಇಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ವೈಜ್ಞಾನಿಕವಾದಂಥ ಒಂದು ಸ್ಟುಡಿಯೋವನ್ನು ಆರಂಭ ಮಾಡಲಿಕ್ಕೆ ಇವತ್ತಿಲ್ಲಿ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಇನ್ನು ಮುಂದೆ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಇಲ್ಲಿ ರೆಕಾರ್ಡ್ಗಳನ್ನ ಮಾಡಿಕೊಂಡು, ಸಂದರ್ಶನಗಳನ್ನು ಮಾಡಿಕೊಂಡು ಎಲ್ಲ ಜನತೆಗೆ, ಅದರಲ್ಲೂ ಯುವ ಜನತೆಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ, ಏಕೆಂದರೆ ಇವತ್ತು ಮರ್ತೋಗ್ತಿದ್ದೀವಿ ನಾವು. ಈಗ ನೋಡಿ, ಇದು ಬೆಂಗಳೂರು ನಗರದಲ್ಲೇ ಏನಾಗಿದೆ ಅಂತಂದರೆ, ಸುಮಾರು 1976ರಲ್ಲಿ ಈ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಒಂದು ದೊಡ್ಡ ಜನಪದ ಮೇಳ ನಡೀತು. ಎಚ್ ಎಲ್ ನಾಗೇಗೌಡರು, ಜಿ ನಾರಾಯಣವರು, ಗುರುಚಂದ್ರ 3 ಜನ ನಿಂತು ಅದನ್ನು ನಡೆಸ್ಕೊಟ್ರು. 3 ದಿನಗಳ ಕಾಲ ಒಂದು ಬಹಳ ಅದ್ದೂರಿಯಾದ ನಡೀತು. ಮತ್ತೆ ಯಾರು ಮಾಡಲೇ ಇಲ್ಲ. ಯಾವುದೋ ರಾಜ್ಯೋತ್ಸವ ಆದಾಗ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಕೆಲವು ಕಲಾವಿದರನ್ನು ಕರೆಸೋದು, ಕುಣಿಸೋದು, ಕಳಿಸೋದು ಇಷ್ಟೇ ಆಗ್ತಾಯಿತ್ತು. ಮತ್ತು 2008ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಜನಪದ ಜಾತ್ರೆ ಅಂತ ಆರಂಭ ಮಾಡಿದ್ರು ಬೆಂಗಳೂರಿನಲ್ಲಿ. ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆಯ ಕಲಾವಿದರು ಬಂದು 15 ದಿವಸಕ್ಕೊಂದು ಸಲ ವಿಧಾನಸೌಧದ ಮುಂದೆ ಮೊದಲು ಆರಂಭ ಆಯಿತು. ಆನಂತರ ಲಾಲ್ಬಾಗ್ನಲ್ಲಿ ಆಯಿತು. ಅಲ್ಲಿ ಅದ್ಭುತವಾದ ಒಂದು, ಅದರಲ್ಲಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಅದನ್ನು, ಮತ್ತು ವಿಠಲ್ ಮೂರ್ತಿ ಅವರು, ಇವರಿಬ್ಬರು ಸೇರಿ ಅದನ್ನು ಸಂಘಟನೆ ಮಾಡಿದ್ರು. ನಾವೆಲ್ಲರೂ ಅವ್ರ ಜೊತೆಗಿದ್ವಿ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅವಾಗ ಮಾಡಿದ್ರು. ಮತ್ತೆ ತಿರ್ಗಾ ಈ ಸರ್ಕಾರಗಳು ಮರ್ತಾಯಿ ಬಿಡ್ತವೆ, ಯಾಕೆಂದರೆ ಇದು ಹಳ್ಳಿ ಕಲೆ. ಇದು ಏನಾಗ್ತದೆ ನಿಮಗೆಲ್ಲ ಹೇಳಬೇಕಂದ್ರೆ, ಯಾವುದೋ ಒಂದು ದೊಡ್ಡ ಹಂಪಿ ಉತ್ಸವಕ್ಕೆ, ಇಲ್ಲ ನಮ್ಮ ವಿಶ್ವಕನ್ನಡ ಸಮ್ಮೇಳನಕ್ಕೆ, ಇಂಥದಕ್ಕೆಲ್ಲ ಯಾವ್ಯಾವುದೋ ರಾಜ್ಯದಿಂದ ಕಲಾವಿದರನ್ನು ಕರೆದು ಒಬ್ಬೊಬ್ಬರಿಗೆ 35 ಲಕ್ಷ 25 ಲಕ್ಷ ಹಿಂಗೆ ಸಂಭಾವನೆಯನ್ನು ಕೊಡ್ತಾರೆ. ಆದರೆ ನಮ್ಮ ಜನಪದ ಕಲಾವಿದರನ್ನು ಕರೆದು ಏನು ಮಾಡ್ತಾರೆ, ದಿನಕ್ಕೆ 500 ರೂಪಾಯಿ ಅಥವಾ ದಿನಕ್ಕೆ 1,000 ರೂಪಾಯಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅಂದರೆ ಈ ರೀತಿಯಲ್ಲಿ ಜನಪದ ಕಲೆ ಸರ್ಕಾರದ ಮಟ್ಟದಲ್ಲಿ ಕೂಡ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದೆ ಇವತ್ತು. ಆದರೆ ಏನೋ ನಮ್ಮ ಅದೃಷ್ಟ ಅಥವಾ ನಮ್ಮ ಜನಕ್ಕಿರುವಂಥ ಒಂದು ಸಾಂಸ್ಕೃತಿಕ ಕಾಳಜಿ, ಎಲ್ಲ ಹಳ್ಳಿಗಳಲ್ಲೂ ಇವತ್ತಿಗೂ ಜನಪದ ಕಲಾವಿದರು ಇದ್ದಾರೆ. ನೀವೆಲ್ಲ ಇದ್ದೀರಿ, ಒಂದೊಂದು ಹಳ್ಳಿನಲ್ಲಿ ಇಷ್ಟಿಷ್ಟು ಜನ ಅಂತ ಇದ್ದಾರೆ, ಕಲೆಗಳಿವೆ. ಆಶ್ಚರ್ಯ ಏನು ಅಂತಂದರೆ, ನಿಮಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಸುಮಾರು 170ಕ್ಕೂ ಹೆಚ್ಚು ಜನಪದ ಕಲೆಗಳನ್ನು ಗುರುತಿಸಲಾಗಿದೆ. ಇದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಜನಪದ ಕಲೆ ಇರತಕ್ಕಂಥ ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಆಮೇಲೆ ಈಗ ನೋಡಿ, ಈಗ ನೀವು ಮಂಟೇಸ್ವಾಮಿ ಕಾವ್ಯ ಆಡ್ತಾಯಿದ್ರಿ, ಮಲೆಮಹದೇಶ್ವರ ಕಾವ್ಯ ಆಡೋರು ಇದ್ದಾರೆ. ಈ ರೀತಿ ನೀಲ್ಗಾರರು, ಕಂಸಾಳೆಯವರು, ಕಿಂದ್ರಿ ಜೋಗಿಗಳು, ಗೊರೂರು,
ಈ ರೀತಿಯಲ್ಲಿ ಅನೇಕ ಜನಪದ ಕಾವ್ಯಗಳನ್ನು ಹಾಡುವಂಥ ದೊಡ್ಡ ದೊಡ್ಡ ಕಲಾವಿದರೆ ನಮ್ಮಲ್ಲಿದ್ದಾರೆ. ಇನ್ನೂ ಹಂಗೆ ಹೇಳೋದಾದರೆ ಹಿಂದಿ 5-6 ರಾಜ್ಯದಲ್ಲಿರುವಂಥ ದೊಡ್ಡ ಭಾಷೆ, ಆ ಭಾಷೆಯಲ್ಲಿ ಕೂಡ ಜನಪದ ಮಹಾಕಾವ್ಯಗಳು 5 ಮೀರಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ಇಲ್ಲಿವರೆಗೆ 21 ಜನಪದ ಮಹಾಕಾವ್ಯಗಳು ಪ್ರಕಟ ಆಗಿವೆ. ಇದು ಆಶ್ಚರ್ಯದ ಸಂಗತಿ. ನಾವೇ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸುಮಾರು 12 ಜನಪದ ಕಾವ್ಯಗಳನ್ನು ಸಂಗ್ರಹಿಸಿ ಅದನ್ನ ಕ್ಯಾಸೆಟ್ಗಳು ಮಾಡಿ ಇಟ್ಟಿದ್ದೀವಿ ಮತ್ತು ಪುಸ್ತಕಗಳನ್ನಾಗಿ ಕೂಡ ಪ್ರಕಟ ಮಾಡಿದ್ದೀವಿ. ಇದು ನಮ್ಮ ಕನ್ನಡದ ಶಕ್ತಿ, ನಮ್ಮ ಕರ್ನಾಟಕದ ಜನಪದರ ಶಕ್ತಿ ಇದು. ಸೊ ಇಂಥ ಕರ್ನಾಟಕದ ಜನಪದರ ಶಕ್ತಿ ಏನಿದೆ, ಅವರ ಸಾಂಸ್ಕೃತಿಕವಾದಂಥ ಬಹಳ ಮುಖ್ಯವಾದಂಥ ಅವರ ಪ್ರತಿಭೆ ಏನಿದೆ ಮತ್ತು ಅವರ ಹಾಡು ಕಲೆ ಮತ್ತೊಂದು ಎಲ್ಲ ಏನಿವೆ, ಇದೆಲ್ಲವನ್ನು ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡುವ ಉದ್ದೇಶ ಇಟ್ಕೊಂಡು ಇವತ್ತು ಈ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಲು ಆರಂಭ ಆಗಿದೆ ಮತ್ತು ಅದರ ಸ್ಟುಡಿಯೋ ಇವತ್ತು ಆರಂಭ ಆಗಿದೆ. ಪೂಜ್ಯ ಸ್ವಾಮೀಜಿಯವರು ಬಂದು ಆಶೀರ್ವದಿಸಿದ್ದಾರೆ. ಎಲ್ಲ ಸ್ನೇಹಿತರು ಹಿರಿಯರು ಬಂದು ಅವ್ರನ್ನ ಕಾಂತರಾಜು ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಇವ್ರ ತಂಡ ಕೂಡ ಭಾಳ ಚೆನ್ನಾಗಿದೆ. ನಮ್ಮ ಶ್ರೀನಿವಾಸ ಗೌಡರು ಎಲ್ಲ ಸೇರಿ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಗಲು ರಾತ್ರಿ ಓಡಾಡ್ತಾ ಇದ್ದಾರೆ. ನಾನು ಇವತ್ತು ಕೇಳಿದ್ರೆ ಇಲ್ಲೆಲ್ಲೋ ಇದ್ದೀನಿ ಸರ್ ಅಂತಾರೆ, ಅಂಕೋಲದಲ್ಲಿದ್ದೀನಿ ಅಂತಾರೆ, ಮಂಗಳೂರಲ್ಲಿದ್ದೀನಿ ಅಂತಾರೆ, ನಾಳೆ ಕೇಳಿದ್ರೆ ಕಾಸರಗೋಡಲ್ಲಿದ್ದೀನಿ ಅಂತಾರೆ, ಆಚೆ ನಾಡ್ದು ಕೇಳಿದ್ರೆ ಹುಬ್ಳಿನಲ್ಲಿದ್ದೀನಿ ಅಂತಾರೆ. ಅಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ದಾರೆ. ಪಾದರಸದ ಥರ ಓಡಾಡಿಕೊಂಡು ಎಲ್ಲಿ ಏನಿದೆ ಒಳ್ಳೊಳ್ಳೆಯದು ಅಲ್ಲಿ ಹೋಗಿ ಅಲ್ಲೇ ರೆಕಾರ್ಡ್ ಮಾಡಿಕೊಂಡು ಅದನ್ನು ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡುವಂಥ ಒಳ್ಳೆಯ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಆಗಬೇಕು ಇವತ್ತು. ಯಾಕೆ ಅಂತಂದರೆ ನಾವು ಮರ್ತೋಗ್ಬಿಡ್ತಾ ಇದ್ದೀವಿ ಎಲ್ಲನೂ. ನಮ್ಮ ಪರಂಪರೆಯಿಂದ ನಮ್ಮ ತಂದೆ ತಾಯಿಯರು, ನಮ್ಮ ಮುತ್ತಾತಂದಿರು, ತಾತಂದಿರು ಏನೇನು ಉಳಿಸ್ಕೊಂಡು ಬಂದಿದ್ದಾರೆ ಪರಂಪರೆಯಿಂದ ಸಾವಿರಾರು ವರ್ಷಗಳಿಂದ, ಆ ಕಲೆಯನ್ನು, ಆ ಜ್ಞಾನವನ್ನು, ಅದು ಬರೀ ಕಲೆ ಅಲ್ಲ, ಅದೊಂದು ಜ್ಞಾನ, ಅದು ನಮ್ಮ ಗ್ರಾಮೀಣ ಜ್ಞಾನ. ಅದು ಆ ಗ್ರಾಮೀಣ ಜ್ಞಾನವನ್ನು ಉಳಿಸ್ಕೊಳ್ಳೇಬೇಕಿವತ್ತು. ಅದೇನೇ ಮದ್ದು ನಮಗೆ. ಇಲ್ಲ ಅಂದರೆ ನಮ್ಮ ಮಕ್ಕಳುಗಳು ಯಾವುದೋ ಚಾನಲ್ ನೋಡಿಕೊಂಡು, ಇನ್ಯಾವುದೋ ಕೆಟ್ಟದ್ದನ್ನು ನೋಡಬಾರ್ದನ್ನು ನೋಡಿಕೊಂಡು, ವಿದೇಶದ ಬೇರೆ ದೇಶದ ಅನಿಷ್ಟಗಳನ್ನು ನೋಡಿಕೊಂಡು ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜೀವನವನ್ನು, ನಮ್ಮ ಪರಂಪರೆಯನ್ನು ಮರೆತು ಬಿಡೋವಂಥ ಸ್ಥಿತಿ ನಿರ್ಮಾಣ ಆಗೋಗಿದೆ ಈಗ. ಅದರಿಂದ ಇವತ್ತು ಈ ಚಾನಲ್ನ ಕೆಲಸ ಯುವಕರನ್ನು, ವಿದ್ಯಾರ್ಥಿಗಳನ್ನು ಮತ್ತೆ ಆ ಕಡೆಗೆ ತಿರುಗಿಸೋದು, ಮರಳಿ ಜನಪದಕ್ಕೆ ಅಂತ. ನಮ್ಮ ಕಪ್ಪಣ್ಣ ಯಾವಾಗಲೂ ಮರಳಿ ಜನಪದಕ್ಕೆ ಅಂತ, ಹಂಗೆ ಮರಳಿ ಜನಪದಕ್ಕೆ ಕರೆಸುವ ಮತ್ತೆ ವಾಪಸ್ಸು ಅದನ್ನು ನಾವೆಲ್ಲರೂ ತಗೊಳ್ಳುವ ಮತ್ತು ನಮ್ಮ ವಿದ್ಯಾರ್ಥಿಗಳ ಯುವಜನರಿಗೆ ಅದನ್ನು ಕೊಡುವ ಮೂಲಕ ಇನ್ನೂ ಸಮೃದ್ಧವಾಗಿ ಇದನ್ನು ಬೆಳೆಸಬೇಕು. ನಿಮಗೆ ಈಗ ನೋಡಿ, ಅಜ್ಞಾತವಾಗಿ ಎಷ್ಟೋ ಕಲಾವಿದರು ಇನ್ನೂ ಹಳ್ಳಿಗಳಲ್ಲೇ ಇದ್ದಾರೆ. ಎಲ್ಲೋ ನಮಗೆ ಸಿಕ್ಕದಷ್ಟು ಜನ ನಾವು ಗುರುತಿಸ್ತೀವಿ, ಇಲ್ಲೇನೋ ಒಂದು ಪ್ರಶಸ್ತಿ ಕೊಡ್ತೀವಿ, ಅವ್ರನ್ನ ಕರೆಸ್ತೀವಿ, ಹಾಡಿಸ್ತೀವಿ, ಪ್ರಶ್ನೆ ಬೇರೆ. ನೂರಾರು ಅಂಥ ಕಲಾವಿದರು ಇನ್ನೂ ಬೆಳಕಿಗೆ ಬರಬೇಕಾದವರು ಇದ್ದಾರೆ. ಅಂಥವ್ರನ್ನ ಬೆಳಕಿಗೆ ತರುವ ಕೆಲಸವನ್ನು ಕೂಡ ಇವರು ಮಾಡ್ತಾಯಿದ್ದಾರೆ, ಮಾಡಬೇಕು ಕೂಡ ಅದು. ಸೊ ಹಂಗೆ ಸರ್ಕಾರಗಳು ಮಾಡೋಕ್ಕಾಗದೇ ಇರುವಂಥ ಕೆಲಸಗಳನ್ನ ಎಷ್ಟೋ ಸಲ ಸಂಘ ಸಂಸ್ಥೆಗಳು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡುವ ಹಾಗೆ ಕೆಲಸವನ್ನು ಶುರು ಮಾಡಿದ್ದಾರೆ ನಮ್ಮ ಕಾಂತರಾಜವರು. ಈ ದೃಷ್ಟಿಯಿಂದ ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಮತ್ತು ಅವರ ಕಾರ್ಯದಿಂದ ನಮ್ಮ ನಾಡಿನ ಸಂಸ್ಕೃತಿ ಕಲೆ ಉಳೀಲಿ ಮತ್ತು ಎಲ್ಲ ರೀತಿಯಲ್ಲಿಯೂ ಇವರಿಗೆ ಶುಭವಾಗಲಿ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.